ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶು ಕಿಚನ್. ನಾನಿವತ್ತು ಕ್ವಿಕ್ಕಾಗಿ ಮಾಡ್ಕೊಳ್ಳುವಂತಹ ರಾಗಿ ಹಿಟ್ಟಿಂದು ಗಿಣ್ಣ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ರಾಗಿ ಹಿಟ್ಟಿಂದು ಗಿಣ್ಣು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೂ ಹೆಲ್ತಿ ಕೂಡ. ಮಕ್ಕಳಿಗೆ ಇದನ್ನ ಕೊಡೋದ್ರಿಂದ ಅವ್ರದ್ದು ವೆಯ್ಟ್ ಗೇನ್ ಆಗುತ್ತೆ. ಹಾಗೆ ರಾಗಿ ಮುದ್ದೆ ಇದೆಲ್ಲ ಮಕ್ಕಳು ಈ ಕಾಲದಲ್ಲಿ ತಿನ್ನೋದೇ ಇಲ್ಲ. ಕೆಲವು ಮಕ್ಕಳು ಅಂಥವ್ರಿಗೆ ಈ ಥರ ಒಂದು ಸ್ವೀಟ್ ಥರ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಸೊ ಇದನ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಇದನ್ನ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆಗೆ ನಾನು 2 ಬೌಲ್ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಅದಕ್ಕೆ ನೀರನ್ನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ನೆಕ್ಸ್ಟು ಒಂದು ಚೆನ್ನಾಗಿರೋ ಬಟ್ಟೆನ ತಗೊಂಡು ಇನ್ನೊಂದು ಪಾತ್ರೆಗೆ ಆ ನೀರನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಈ ಥರ ಚೆನ್ನಾಗಿ ಇಂಟ್ಕೊಳ್ಬೇಕು. ಅದೆಲ್ಲ ಇಂಟ್ಕೊಂಡ್ಮೇಲೆ ನೆಕ್ಸ್ಟು ನಾನಿಲ್ಲಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿನೂ ರುಬ್ಬಾಕೊಳ್ಳೋಣ ಅಂಥೇಳಿ ಕಾಯಿನೂ ಕೂಡ ಅಷ್ಟೇ ರುಬ್ಬಿ ಅದೇ ಥರ ಬಟ್ಟೆಗೆ ಹಾಕಿ ಅದನ್ನು ಕೂಡ ಚೆನ್ನಾಗಿ ರಸೆ ಬರೋವರೆಗೂ ಚೆನ್ನಾಗಿ ಇಂಟ್ಕೊಳ್ತಾ ಇದ್ದೀನಿ. ಇಂಟ್ಕೊಂಡು ಅದು ಕಾಯಿ ಹಾಲಿತ್ತಲ್ಲ ಅದು ಮತ್ತು ರಾಗಿ ಹಿಟ್ಟೊಂದು ರಸ ಇತ್ತಲ್ಲ ಅದನ್ನು ಎರಡು ಕೂಡ ಮಿಕ್ಸ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಂಡು ಒಂದು ಪ್ಯಾನ್ಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ನೆಕ್ಸ್ಟು ನಾನು ಇಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ರಾಗಿ ಮತ್ತು ಕಾಯ್ದು ನೀರು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ತಾ ಇದ್ದೀನಿ. ತಿರ್ಗಿಸ್ಕೊಳ್ತಾ ನಾನಿಲ್ಲಿ ಸ್ವಲ್ಪ ಬೆಲ್ಲದ ಪುಡಿನ ಹಾಕ್ಕೊಂಡು ಬೆಲ್ಲನೂ ಅಷ್ಟೇ ಕರ್ಗೋಕ್ಕೆ ಒಂದು ಸ್ವಲ್ಪ ಹೊತ್ತು ಬೇಕಾಗುತ್ತೆ. ಅದನ್ನು ಚೆನ್ನಾಗಿ ಕುದಿ ಬರಲಿ ಅಂತ ಹೇಳಿ ಕುದಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕುಟಾಣಿಯಲ್ಲಿ ಕುಟ್ಕೋಬೇಕು. ಕುಟ್ಕೊಂಡು ಅದನ್ನು ಸೈಡ್ಗೆ ಇಟ್ಕೊಂಡು ಇದನ್ನು ಈ ಥರ ಪದೇ ಪದೇ ತಿರ್ಸ್ಕೊಳ್ಳೋದ್ರಿಂದ ಅದು ತಳ ಹಿಡಿಯಲ್ಲ. ಸೊ ಅದು ಅಲ್ಲಿ ಬೇಯ್ಕೊಳ್ತಿದೆ. ನೆಕ್ಸ್ಟು ನಾನಿಲ್ಲಿ ಒಂದು ಸೌಟ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆಚ್ಕೊಂಡು ಇಟ್ಕೊಂಡಿದ್ನಲ್ವ ಬಾದಾಮು, ಅದನ್ನು ಕೂಡ ಒಗ್ಗರಣೆ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪನ ಸವರಿ ನಾನಿಲ್ಲಿ ಚೆನ್ನಾಗಿ ಒಂದು 10 ನಿಮಿಷ 20 ನಿಮಿಷ ಕುದಿಸ್ಕೊಂಡಿರುವಂತಹ ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡಿ ಅದನ್ನು ಒಂದು 5 to 6 ಅವರ್ಸು ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ಆಮೇಲೆ ತೆಗೆದು ನೋಡ್ರೆ ಈ ಥರ ಟೇಸ್ಟಿಯಾಗಿರುವಂತಹ ಗಿಣ್ಣು ರೆಡಿ ಆಗುತ್ತೆ. ನೀವು ಕೂಡ ಒಂದು ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಬಾಯ್.